ನಮಸ್ಕಾರ ಗೆಳೆಯರೆ, ಸ್ವಾಗತ ನಮ್ಮ ಮೆಡಿಕಲ್ ಟಾಕ್ಸ್ ಇನ್ ಕನ್ನಡ ಚಾನಲ್ಗೆ. ಇವತ್ತು ನಾವು ಮಾತಾಡ್ತಿರೋದು ನಮಗೆ ನಿದ್ರೆ ಹೇಗೆ ಬರುತ್ತದೆ ಎಂಬ ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ. ನಮ್ಮ ದೇಹದಲ್ಲಿ ನಿದ್ರೆ ತರೋ ಒಂದು ಮುಖ್ಯ ಹಾರ್ಮೋನ್ ಇದೆ, ಅದೇ ಮೆಲಟೋನಿನ್. ಈ ಹಾರ್ಮೋನ್ ಪೈನಿಯಲ್ ಗ್ರಂಥಿ ಅಥವಾ ಪೈನಿಯಲ್ ಗ್ಲ್ಯಾಂಡ್ ಅನ್ನೋ ಒಂದು ಚಿಕ್ಕ ಗ್ರಂಥಿ ನಮ್ಮ ಮೆದುಳಿನ ಒಳಗೆ ಉತ್ಪಾದಿಸುತ್ತದೆ. ಹಗಲು ಸಮಯದಲ್ಲಿ ಬೆಳಕಿನ ಕಾರಣದಿಂದ ಮೆಲಟೋನಿನ್ ಉತ್ಪಾದನೆ ಕಡಿಮೆಯಾಗುತ್ತದೆ. ಆದರೆ ಸೂರ್ಯ ಅಸ್ತಮಿಸಿದ ಮೇಲೆ ಕತ್ತಲೆ ಹೆಚ್ಚಾದಂತೆ ಮೆದುಳು ಇದೀಗ ವಿಶ್ರಾಂತಿ ಬೇಕು ಅಂದುಕೊಂಡು ಮೆಲಟೋನಿನ್ ಬಿಡುಗಡೆ ಮಾಡಲಾಗುತ್ತದೆ. ಅದರ ಪರಿಣಾಮವಾಗಿ ದೇಹದ ಉಷ್ಣತೆ ಸ್ವಲ್ಪ ಕಡಿಮೆಯಾಗುತ್ತದೆ, ಹೃದಯದ ಬಡಿತ ಕೂಡ ನಿಧಾನವಾಗುತ್ತದೆ ಮತ್ತು ನಮ್ಮ ದೇಹ ಸ್ಲೀಪ್ ಮೋಡ್ಗೆ ಹೋಗುತ್ತದೆ. ರಾತ್ರಿಯಲ್ಲಿ ಬೆಳಕಿನ ಪ್ರಭಾವ ಒಂದು ವೇಳೆ ಹೆಚ್ಚಾದಾಗ ಈ ಒಂದು ಟಿವಿ, ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಒಂದು ಬ್ಲೂ ಲೈಟಿಂದ ಬೆಳಕಿನ ಪ್ರಭಾವ ಹೆಚ್ಚಾದರೆ ಮೆಲಟೋನಿನ್ ಉತ್ಪಾದನೆಯನ್ನು ತಡೆದು ಹಾಕುತ್ತವೆ. ಅದಕ್ಕಾಗಿ ರಾತ್ರಿ ಮೊಬೈಲ್ ಅಥವಾ ಟಿವಿ ನೋಡುವುದನ್ನು ಕಡಿಮೆ ಮಾಡಿದರೆ ನಿದ್ರೆ ಬೇಗ ಬರುತ್ತದೆ. ನಿದ್ರೆ ನಮ್ಮ ದೇಹದ ಆರೋಗ್ಯಕ್ಕೆ ಅತ್ಯಗತ್ಯ. ನಿದ್ರೆ ಸರಿಯಾಗಿ ಆಗದಿದ್ದರೆ ಮೆದುಳಿನ ಕಾರ್ಯಕ್ಷಮತೆ, ರೋಗನಿರೋಧಕ ಶಕ್ತಿ ಮತ್ತು ಮನೋಭಾವ ಎಲ್ಲವೂ ಪ್ರಭಾವಿತವಾಗುತ್ತದೆ. ಹಾಗಾಗಿ ಪ್ರತಿದಿನ ಒಂದು ಸಮಯಕ್ಕೆ ಮಲಗುವುದು, ಬೆಳಕನ್ನು ಕಡಿಮೆ ಮಾಡುವುದು ಮತ್ತು ಮನಸ್ಸು ಶಾಂತವಾಗಿರಿಸಿಕೊಳ್ಳುವುದು ಬಹಳ ಮುಖ್ಯ. ಇಂತಹ ಇನ್ನಷ್ಟು ಆರೋಗ್ಯ ಮಾಹಿತಿ ಮತ್ತು ವೈಜ್ಞಾನಿಕ ವಿವರಣೆಗಳನ್ನು ಕೇಳಲು ನಮ್ಮ ಚಾನಲ್ ಮೆಡಿಕಲ್ ಟಾಕ್ಸ್ ಇನ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.